ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6th ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಪ್ರಾಬ್ಲಮ್ ನ ಯಾವ ರೀತಿ ಸಾಲ್ವ್ ಮಾಡಬೇಕು ಎಕ್ಸಾಂಪಲ್ ಎರಡನೇ ವಿಡಿಯೋನ ನೋಡ್ತಾ ಹೋಗೋಣ. ಸೊ ಮಿಸಸ್ ಶ್ರುತಿ ಸಬ್ಮಿಟ್ಸ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. Income from salary 2,50,000, loss from self-occupied property 37,500, business loss 1 lakh, income from interest from bank 50,000, winning from lottery gross 25,000, compute her gross total income. So ಕ್ವಶನ್ ಅಲ್ಲಿ ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಅಂತ ಕೊಡಲ್ಲ, ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕೊಟ್ಟಿರ್ತಾರೆ. ಸೊ ಕ್ವಶನ್ ಅಲ್ಲಿ ಇನ್ಕಮ್, ಪ್ರಾಫಿಟ್, ಲಾಸ್ ಈ ಶಬ್ದಗಳಿಂದ ವಿನ್ನಿಂಗ್ಸ್ ಈ ರೀತಿಯಾಗಿ ಇರುತ್ತೆ. ಸೊ ಇದ್ರ ಮೇಲೆ ನೀವು ಏನ್ ಕಂಡುಹಿಡಿಯಬಹುದು, ಇದು ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್. ಲಾಸ್ ಇರುವಂತ ಕ್ವಶನ್ ಯಾವ್ದಂದ್ರೆ ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಪ್ರಾಬ್ಲಮ್. ಸೊ ನಾವೇನ್ ಮಾಡೋಣ, ಈಗ ಈ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡೋಕೆ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಹೆಡ್ಡಿಂಗ್ ಹಾಕ್ತಿವಿ, ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್. ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಅಂತ ಪ್ರಾಬ್ಲಮ್ ಹೆಡ್ಡಿಂಗ್ ಅಲ್ಲ, ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೆಡ್ಡಿಂಗ್ ಹಾಕ್ತಿವಿ. 3 ಕಾಲಮ್ಸ್ ನ ಪ್ರಿಪೇರ್ ಮಾಡ್ಕೋತೀವಿ. ಪರ್ಟಿಕ್ಯುಲರ್ ಒಂದು ಇನ್ನರ್ ಕಾಲಮ್ ರುಪೀಸ್, ಒಂದು ಔಟರ್ ಕಾಲಮ್ ಅಮೌಂಟ್ ರುಪೀಸ್. ಈಗ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಮೊದಲದ್ದು ಸ್ಯಾಲರಿ ಬೇಕು ನಮಗೆ, ಅಂದ್ರೆ 5 ಹೆಡ್ಡಿಂಗ್ ಬರುತ್ತೆ. ಸ್ಯಾಲರಿ, ಹೌಸ್ ಪ್ರಾಪರ್ಟಿ, ಬಿಸಿನೆಸ್, ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸ್. ಸೊ 5ರಲ್ಲಿ ಯಾವ್ದು ಬಂದಿದೆ ಫಸ್ಟ್ ನೋಡ್ಕೋಬೇಕು. ಸೊ ಸ್ಯಾಲರಿ ಹೆಡ್ಡಿಂಗ್ ಹಾಕೋದು ಬಂದಿದೆ, ಹೌಸ್ ಬಂದಿದೆ, ಪ್ರಾಪರ್ಟಿ ಅಂತಂದ್ರೆ ಹೌಸ್, ನೆಕ್ಸ್ಟ್ ಬಿಸ್ನೆಸ್ ಬಂದಿದೆ, ಅದರ್ಸ್ ಬಂದಿದೆ. ಸೊ ಕ್ಯಾಪಿಟಲ್ ಗೇನ್ ಬಿಟ್ಟು 4 ಹೆಡ್ಡಿಂಗ್ ಬಂದಿವೆ. ಸೊ ಮೊದಲು ಇನ್ಕಮ್ ಫ್ರಮ್ ಸ್ಯಾಲರಿ ತಗೊಳ್ಳೋಣ, ಇನ್ನು ಔಟರ್ ಕಾಲಮ್ ಅದ್ರ ತಗೊಳ್ಳಿ, ಇನ್ನರ್ ಕಾಲಮ್ ಅದ್ರ ತಗೊಳ್ಳಿ, ನಡೆಯುತ್ತೆ. ಸೊ ಇಲ್ಲಿ ಹೌಸ್ ಪ್ರಾಪರ್ಟಿ ಏನ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಗೇನ್ ಕೊಟ್ಟು ಲಾಸ್ ಕೊಟ್ಟಿದ್ರೆ ಸಪರೇಟ್ ಆಗಿ ಹೆಡ್ಡಿಂಗ್ ಮಾಡಬೇಕು. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಟ್ಟು ಫಸ್ಟ್ ಗೇನ್ ಲಾಭ ಇನ್ಕಮ್ ನ ತಗೊಂಡು ಮೈನಸ್ ಅದರಲ್ಲಾಗಿರುವಂತ ಲಾಸ್ ನ ತಗೊಂಡು ಆಮೇಲೆ ಮೈನಸ್ ಅಮೌಂಟ್ ನ ಹೊರಗಡೆ ಕಳಿಸಿ ಟೋಟಲ್ ಮಾಡುವಾಗ ಅಡ್ಜಸ್ಟ್ ಮಾಡಿದ್ರು ನಡೆಯುತ್ತೆ. ಯಾಕಂದ್ರೆ ಅದು ಸೆಟ್ ಆಫ್ ಆಗುತ್ತೆ ಸ್ಯಾಲರಿ ಜೊತೆ, ಬರೀ ಸ್ಯಾಲರಿ ಜೊತೆ ಅಷ್ಟೇ ಅಡ್ಜಸ್ಟ್ ಆಗುತ್ತೆ. ಆದ್ರೆ ಇಲ್ಲಿ ಏನಾಗಿದೆ, ಕೇವಲ ಲಾಸ್ ಅಷ್ಟೇ ಕೊಟ್ಬಿಟ್ಟಿದ್ದಾರೆ ಡೈರೆಕ್ಟ್. ಸೊ ಮೊದಲೇ ನಾವು ಸ್ಯಾಲರಿಯಲ್ಲಿ ಮೈನಸ್ ಮಾಡಬೇಕು. ಇನ್ಕಮ್ ಕೊಟ್ಟು ಲಾಸ್ ಕೊಟ್ಟಿದ್ರೆ ಅಡ್ಜಸ್ಟ್ ಆಗಿ ಆಮೇಲೆ ಉಳಿದ ಅಮೌಂಟ್ ಸ್ಯಾಲರಿಯಲ್ಲಿ ಅಡ್ಜಸ್ಟ್ ಮಾಡಬೇಕು. ಯಾವಾಗ ಬರೀ ಲಾಸ್ ಅಷ್ಟೇ ಕೊಟ್ಟಿರ್ತಾರೆ, ಮೊದಲೇ ನಾವು ಇನ್ನರ್ ಕಾಲಮ್ ನಲ್ಲಿ ಸ್ಯಾಲರಿ ಬರ್ಕೊಂಡು ಮೈನಸ್ ಮಾಡಿ ಅಡ್ಜಸ್ಟೆಡ್ ಅಮೌಂಟ್ ನ ಹೊರ ಕಳಿಸ್ಬೇಕು. ಇನ್ನು ಬಿಸ್ನೆಸ್ ಇನ್ಕಮ್ ಹುಡ್ಕೋಣ. ಸೊ ಲಾಸ್ ಆಗಿದೆ ಬಿಸ್ನೆಸ್ ಇಂದ 1 lakh rupees. ಸೊ ನಾವೇನ್ ಮಾಡ್ತೀವಿ, 1 lakh rupees ನ ಕ್ಯಾರಿ ಫಾರ್ವರ್ಡ್ ಸೆಟ್ ಆಫ್ ಮಾಡ್ಕೊಳ್ಳೋಣ, ಆಮೇಲೆ ಕ್ಯಾರಿ ಫಾರ್ವರ್ಡ್ ಮಾಡೋಣ, ಹೇಳ್ತೀನಿ ಹೆಂಗಂತ. ಸೊ ಈಗ ಅದರ್ ಸೋರ್ಸ್ ನಿಂದ ಇನ್ಕಮ್ ಬಂದಿದೆ. ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಏನಿದೆ 50,000 ಇದೆ. ವಿನ್ನಿಂಗ್ ಫ್ರಮ್ ಲಾಟರಿ ಎಷ್ಟಿದೆ 25,000 ಇದೆ. ಸೊ ನೆಟ್ ಕೊಟ್ರೆ ಗ್ರಾಸ್ ಕನ್ವರ್ಟ್ ಮಾಡಬೇಕು, ಗ್ರಾಸ್ ಕೊಟ್ರೆ ಡೈರೆಕ್ಟ್ ಆಗಿ ತಗೋಬೇಕು. 2 ಇನ್ಕಮ್ ಬಂದಿವೆ ಅದರ್ ಸೋರ್ಸ್, ಒಂದು 50, ಒಂದು 25, ಅಂದ್ರೆ 75 rupees ಇದೆ. ಸೊ 75 rupees ನಲ್ಲಿ ಬಿಸ್ನೆಸ್ ಇನ್ಕಮ್ ಅಡ್ಜಸ್ಟ್ ಆಗಿ ಟೋಟಲ್ ಔಟರ್ ಕಾಲಮ್ 75 ಅಲ್ಲಿ ಇನ್ನು 25 ಮಾತ್ರ ಔಟರ್ ಕಾಲಮ್ ಹಾಕ್ತಿವಿ. ಅಂದ್ರೆ ಅದರ್ ಸೋರ್ಸ್ ಹೆಡ್ಡಿಂಗ್ ನಲ್ಲಿ ಬಿಸ್ನೆಸ್ ಹೆಡ್ ಸೆಟ್ ಆಫ್ ಮಾಡಿದೀವಿ. ಅಂದ್ರೆ ಮೈನಸ್ ಮಾಡೋದು ಸೆಟ್ ಆಫ್, ಮೈನಸ್ ಮಾಡ್ಲಾರ್ದೇನೆ ಔಟ್ ಇನ್ನರ್ ಕಾಲಮ್ ಬರೋದು, ಅದನ್ನ ಟೋಟಲ್ ಗೆ ತಗೊಂಡಿಲ್ಲ ಅಂದ್ರೆ ಅದು ಕ್ಯಾರಿ ಫಾರ್ವರ್ಡ್. ಟೋಟಲ್ ಮಾಡ್ಕೊಂಡ್ರೆ ಈಗ ಇನ್ಕಮ್ ಫ್ರಮ್ ಇದು ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ನ ಬಿಸ್ನೆಸ್ ಇನ್ಕಮ್ ಟೋಟಲ್ ಎಷ್ಟಂದ್ರೆ 2,37,500. ಸೊ ಇಷ್ಟೇ 5 ಮಾರ್ಕ್ಸ್ ಸಿಂಪಲ್ ಇರುತ್ತೆ. ಇದ್ರದ್ದು 15 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಪ್ರಾಬ್ಲಮ್ ನ ನೀವು ಡೀಟೇಲ್ ಆಗಿ ನೋಡ್ಕೊಂಡಾಗ ಪೂರ್ತಿ ಅಡ್ಜಸ್ಟ್ಮೆಂಟ್ ಹೇಗೆ ಅನ್ನೋದು ಗೊತ್ತಾಗುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ಒಂದಿಗೆ ಸಿಗೋಣ.